ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಡಿಸೆಂಬರ್ 25 ಹಾಗೂ 26ರಂದು ನಡೆಯಲಿರುವ ಶ್ರೀ ಮಾರಿಯಮ್ಮ ನವಾಕ್ಷರಿ ಮಹಾಮಂತ್ರ ಯಾಗದ ಪ್ರಚಾರ ರಥಕ್ಕೆ ಚಾಲನೆ ನೀಡಲಾಯಿತು. ಗ್ರಾಮಕ್ಷೇಮ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಸಾನ್ನಿಧ್ಯ ಶ್ರೇಯೋಭಿವೃದ್ಧಿಗಾಗಿ ಶ್ರೀ ಮಾರಿಯಮ್ಮ ನವಾಕ್ಷರಿ ಮಹಾಮಂತ್ರಯಾಗ ನೆರವೇರಲಿದ್ದು ಪ್ರಚಾರ ರಥಕ್ಕೆ ಚಾಲನೆ ನೀಡಲಾಯಿತು. ಆರಂಭದಲ್ಲಿ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಪ್ರಚಾರ ವಾಹನಕ್ಕೆ ಆರತಿ ಬೆಳಗಿಸಲಾಯಿತು. ವಾಹನದ ಮುಂದೆ ದೀಪ ಪ್ರಜ್ವಲನೆ ನೆರವೇರಿಸಿ ಶುಭ ಹಾರೈಸಲಾಯಿತು. ಈ ಸಂದರ್ಭ ಕ್ಷೇತ್ರದ ಆಡಳಿತ ಮುಕ್ತೇಸರ ಲಕ್ಷ್ಮಣ ಮೀನ್, ಮೊಗವೀರ ಏಳುಪಟ್ನ ಸಂಯುಕ್ತ ಸಭಾದಾಧ್ಯಕ್ಷ ಲೋಕೇಶ್ ಸುವರ್ಣ, ಮುಖ್ಯ ಅರ್ಚಕ ಶಿವಾನಂದ್ ಕನ್ನಡ, ಏಳುಪಟ್ನ ಸಂಯುಕ್ತ ಸಭಾದ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಬಂಗೇರ, ಯಾಗ ಸಮಿತಿಯ ಸಂಚಾಲಕ ಗೌತಮ್ ಸಾಲ್ಯನ್, ನಿಕಟಪೂರ್ವ ಕಾರ್ಪೊರೇಟರ್ ಗಣೇಶ್ ಕುಲಾಲ್, ಕರ್ನಾಟಕ ಪರ್ಸಿಯನ್ ಮೀನುಗಾರರ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ಕರ್ಕೇರ, ಕ್ಷೇತ್ರದ ಮುಕ್ತೇಸರು ಹಾಗೂ ಬೋಳೂರು ಮೊಗವೀರ ಸಭಾದ ಅಧ್ಯಕ್ಷ ಸುಭಾಷ್ ಕುಂದರ್, ಬೈಕಂಪಾಡಿ ಮೊಗವೀರ ಸಭಾದ ಅಧ್ಯಕ್ಷರಾದ ಕುಮಾರ್ ಮೆಂಡನ್, ಕುದ್ರೋಳಿ 1ನೇ ಮೊಗವೀರ ಸಭಾದ ಅಧ್ಯಕ್ಷ ದೇವದಾಸ್ ಕರ್ಕೇರ, ವಿವಿಧ ಗ್ರಾಮಗಳ ಗುರಿಕಾರರು, ಪದಾಧಿಕಾರಿಗಳು ಮತ್ತು ಕ್ಷೇತ್ರದ ಭಕ್ತರು ಉಪಸ್ಥಿತರಿದ್ದರು. ಹಾಗೆ ನಾವೊಂದು ರಥಯಾತ್ರೆಗಳನ್ನ ಹೊರಳಿಕೊಂಡು ಈ ರಥಯಾತ್ರೆಗೆ ಹೊರಡುವ ಮುಂಚಿತವಾಗಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೀಪ ಬೆಳಗಿಸಿಕೊಂಡು ಈ ರಥ ಪೂಜೆಗೆಲ್ಲ ಮಾಡಿಕೊಂಡು ನಾವು ಈ ರಥವನ್ನು ಈ ಪ್ರಚಾರಕ್ಕಾಗಿ ಬಿಡಿಸ್ತಾ ಇದ್ದೇವೆ. ಎಲ್ಲ ಭಕ್ತರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇದೇ ಪ್ರಕಾರ ನಾವು ನಿರೀಕ್ಷೆಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಧನ ಸಂಗ್ರಹಗಳೆಲ್ಲ ಆಗಿ ಆ ಒಂದು ಧನದಲ್ಲಿ ಈ ಖರ್ಚು ವೆಚ್ಚವನ್ನು ತೆಗೆದು ಈ ಕ್ಷೇತ್ರಕ್ಕೆ ಒಳ್ಳೆಯ ಉಳಿತಾಯದ ಒಂದು ಮೊತ್ತವನ್ನು ಗಮನಿಸಿಕೊಡಬೇಕು. ಈ ರಥಯಾತ್ರೆ ಎಲ್ಲಿಗೆಲ್ಲ ಹೋಗ್ತದೆ ಎಲ್ಲರೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಮಹಾಯಾಗದಲ್ಲಿ ಪಾಲ್ಗೊಳ್ಳುವಂತೆ ಅನುಗ್ರಹ ಮಾಡಿಕೊಡಬೇಕು. ಶ್ರೀ ಮಾರಿಯಮ್ಮ ನವಾಕ್ಷರಿ ಮಹಾಮಂತ್ರ ಯಾಗವನ್ನು ವಿಜೃಂಭಣೆಯಲ್ಲಿ ಮಾಡಿಸಿಕೊಡಬೇಕಾಗಿ ನಮ್ಮ ಸನ್ನಿಧಾನದಲ್ಲಿ ಪ್ರಾರ್ಥನೆಗಳೆಲ್ಲ ಸಲ್ಲಿಸ್ತಾ ಇದ್ದೀವಿ. ಮಾರಿಯಮ್ಮನ ಪಾದಾರಂಭಕ್ಕೆ ಗೋವಿಂದಾರಿ ಗೋವಿಂದ. ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ನಡೆಯಲಿರುವ ನವಾಕ್ಷರಿ ಯಾಗದ ಪ್ರಚಾರ ರಥ ಶ್ರೀ ಮಾರಿಯಮ್ಮ ನವಾಕ್ಷರಿ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.